ಏನು BMTC ರಶ್ಶು ನೋಡೇ ಭಯ ಬಿಡ್ಬೇಕಷ್ಟೇ. ನೋಡ್ಬೋದು ನೋಡಿ, ಗಾಡಿ ಈಗ 9240 ಕಿಲೋಮೀಟರ್ ಓಡಿದೆ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ರು ಹೆಂಗಿದ್ರೆಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ತಾನೇ ಜಸ್ಟು 3rd ಫ್ರೀ ಸರ್ವಿಸ್ ಆಯಿತು. ಗಾಡಿ ಇಸ್ಕೊಂಡು ಜಸ್ಟ್ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಬಂದೆ. ತೋರಿಸ್ತೀನಿ ಏನೇನಾಯಿತು ಅಂತ. ನನಗೆ ಈ 3rd ಸರ್ವಿಸಲ್ಲಿ ಮೇಜರ್ ಇಶ್ಯೂ ಇದ್ದಿದ್ದು ಈ ಒಂದು ಫೇರಿಂಗ್ ಪ್ರಾಬ್ಲಮ್ದಷ್ಟೇ. ಅದ್ರದ್ದು ರಿಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನೋಡಿ, ಐಡ್ಲಿಂಗಲ್ಲಿ ಇದ್ದಾಗಲೇ ತೋರಿಸ್ತೀನಿ. ಹಿಂಗಂದರೆ ಸಿಕ್ಕಾಪಟ್ಟೆ ವೇಬ್ರೇಟ್ ಆಗ್ತಾಯಿತ್ತು. ಮೇ ಬಿ ಇಲ್ಲೆಲ್ಲ ಟೇಪಲ್ಲಿ ಹಾಕಿ ಏನೋ ರೆಡಿ ಮಾಡಿದ್ದಾರೆ ಅನ್ಕೋತೀನಿ. 3rd ಫ್ರೀ ಸರ್ವಿಸಲ್ಲಿ ರೆಕ್ಟಿಫೈ ಮಾಡಿದ್ದಾರೆ. ನಾನು ಫಸ್ಟ್ ಸರ್ವಿಸು ಸೆಕೆಂಡ್ ಸರ್ವಿಸಲ್ಲೆಲ್ಲ ಹೇಳಿ ಸಾಕಾಗಿತ್ತು. ಯಾಕೆಂದರೆ 40-50 ಲೋ ಹೋಯ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಬರ್ತಾಯಿತ್ತು. ಅದು ರಿಸಾಲ್ವ್ ಆಗ್ತಾನೇ ಇರಲಿಲ್ಲ. ಫುಲ್ ಬಿಸಿ ಹೋಗಿದೆ. ಬಜಾಜ್ ಅವರು ಬರ್ತಾ ಗಾಡಿ ಕಲರೆಲ್ಲ ಹಾಳು ಮಾಡ್ತಾವ್ರೆ. ಹೆಂಗೆ ಬೇಕಂಗೆ ಜಾತ್ರೆ ಮಾಡಿ ಇಡ್ತಾವ್ರೆ. ಬೇರೆ ಏನು ಚೇಂಜಸ್ ಮಾಡ್ತಾಯಿಲ್ಲ. 20 ಮಾಡಲು ಬಿಡ್ತಾರೆ, 20 ಮಾಡಲು ಸ್ಪೇರ್ಸೇ ಸಿಗೋಲ್ಲ ಹೊರಗಡೆ ಹೋದರೆ. ಇದು ಡಿಸ್ಪ್ಲೇಟ್ ಏನಾಗಿತ್ತು ಅಂದರೆ ಬೆಂಡ್ ಆಗಿತ್ತು. ಇದಕ್ಕೆ 1800 ರೂಪಾಯಿ ಚಾರ್ಜ್ ಮಾಡಿದ್ರು. ಇದು ಬೆಂಡಾಗಿ ಏನಾಗ್ತಿತ್ತು ಅಂದರೆ ವೀಲ್ ಲಾಕ್ ಆಗ್ತಾಯಿತ್ತು. ನಾನು ಏನಿದು ಬ್ರೇಕ್ ಜಾಮ್ ಆಗ್ತಾಯಿದ್ದಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ತೋರಿಸಿದಾಗ ಇದು ಒಂದು ಸೈಡ್ ಏನೋ ಬೆಂಡಾಗಿ ಮುಂದೆ ವೀಲ್ ಹಿಡಿತಾ ಇತ್ತು. ಅಂದರೆ ಒಂದು ಪಾರ್ಟಲ್ಲಿ ಮಾತ್ರ ಯಾವುದೋ ಒಂದು ಕಡೆ ಬೆಂಡಾಗಿ ಆ ಪಾರ್ಟ್ ಇಲ್ಲಿಗೆ ಬಂದಾಗ, ಈ ಒಂದು ಕ್ಯಾಲಿಪರ್ ಹತ್ರ ಬಂದಾಗ ಜಾಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ಫುಲ್ ರಿಪ್ಲೇಸ್ ಮಾಡಬೇಕು ಸರ್, ಇಲ್ಲ ಅಂತಂದರೆ ಪ್ರಾಬ್ಲಮ್ ಬರುತ್ತೆ ಅಂತ ಇದ್ರು. ನನಗೆ ಫಸ್ಟ್ ಅಂದರೆ ಅವರು ಕ್ಯಾಲಿಪರೇ ಚೇಂಜ್ ಮಾಡಬೇಕು, ಕ್ಯಾಲಿಪರ್ ಹೋಗಿದೆ ಅಂತ. ಸರ್ 9,500 ಹೆಂಗೆ ಕ್ಯಾಲಿಪರ್ ಹೋಗುತ್ತೆ ಅಂದಮೇಲೆ ಅವರು ಸರಿ ಸರ್ ಆಯಿತು ಚೆಕ್ ಮಾಡಿ ಹೇಳ್ತೀನಿ ಅಂದರು. ಆಮೇಲೆ ಚೆಕ್ ಮಾಡಿದ್ಮೇಲೆ ಇದೊಂದು ಪ್ಲೇಟ್ ಹೋಗಿದೆ, ಚೇಂಜ್ ಮಾಡಬೇಕು ಅಂದರು. ಅದಕ್ಕೋಸ್ಕರ ಇದೇ 1800 ರೂಪಾಯಿ ಆಗುತ್ತೆ ನನಗೆ ಇದೊಂದು ಪ್ಲೇಟು. ನೋಡಿ, ಎಲ್ಲ ಪೇಂಟೆಲ್ಲ ಹಂಗೆ ಇದೆ, ಇನ್ನೂ ಹೊಸದು. ಇವಾಗ ಜಸ್ಟ್ ಚೇಂಜ್ ಮಾಡಿಕೊಂಡು ಈಗ ಬಂದಿದ್ದು ನೋಡಿ. ಇದೆಲ್ಲ ಗ್ರೈಂಡಿಂಗ್ ಮಾಡಿರೋದೆಲ್ಲ ಹಂಗೆ ಐತಿ. ಇನ್ನು ಇದು 1800 ರೂಪಾಯಿ ಇತ್ತು. ಆಮೇಲೆ ಇದು 8,500 ಇದ್ದಾಗಲೇ ನಾನು ಚೇಂಜ್ ಮಾಡಿದ್ದೆ, ಅಂದರೆ ವಿಡಿಯೋ ಮಾಡಿರಲಿಲ್ಲ ಇದಕ್ಕೆ. ಇದು ಆಯಿಲ್ ಲೀಕ್ ಆಗ್ತಾಯಿತ್ತು ಅಂದ್ಬಿಟ್ಟು ಹೇಳಿದ್ದೆ ಅವ್ರಿಗೆ. ನೋಡಿ ಇಲ್ಲಿ ಗ್ಯಾಸ್ಕೆಟ್ ಅಂದ್ಬಿಟ್ಟು ಈ ಒಂದು ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ರು. ಆಮೇಲೆ ನಾರ್ಮಲು ಇನ್ನೇನು 3rd ಸರ್ವಿಸಲ್ಲಿ ಮೇಜರ್ ಏನಿರಲ್ಲ. ಆಯಿಲ್ ಚೇಂಜ್ ಮಾಡಿಕೊಡ್ತಾರೆ. ನಾರ್ಮಲ್ ಏನಾದರೂ ಇದ್ದರೆ ರಿಪ್ಲೇಸ್ ಮಾಡ್ತಾರೆ, ಸ್ಟಿಯರ್ ಫಿಲ್ಟ್ರು ಅಥವಾ ಏನೋ ಬೇರೆ ಪಾರ್ಟ್ಸ್ ಏನಾದರೂ ಕ್ಲೀನಾಗಿತ್ತು ಅಂತಂದರೆ ಬರೀ ಆಯಿಲ್ ಒಂದು ಚೇಂಜ್ ಮಾಡಿಕೊಡ್ತಾರೆ. ತೋರಿಸ್ತೀನಿ ಬನ್ನಿ ಎಷ್ಟಾಯಿತು ಕಾಸ್ಟ್ ಅಂತ. ನೋಡಿ, ಹಾಗೆ 1200 ml ಆಯಿಲ್ ಹಾಕಿದ್ದಾರೆ. ಅದಕ್ಕೆ 550 ಪ್ಲಸ್ 130 ರೂಪಾಯಿ ಹಾಕಿದ್ದಾರೆ. ಆಮೇಲೆ ಓಕೆ ಸ್ಪ್ರೇ ಅಂತೆ 250 ರೂಪಾಯಿ ಅಂತ ಹಾಕಿದ್ದಾರೆ. ಆಮೇಲೆ ಡಿಸ್ಕ್ ಬ್ರೇಕ್ ಡಯಾಮೀಟರ್ ನೋಡಿ 280 ಮೀಟರ್ಸ್ 1890 ರೂಪಾಯಿ. ಆಲ್ಮೋಸ್ಟ್ ಅಲ್ಲಿ 1900 ರೂಪಾಯಿ ಬಂತು. ಬ್ರೇಕ್ ಪ್ಯಾಡ್ ಸೆಟ್ಟು ಬಂದ್ಬಿಟ್ಟು 200 ರೂಪಾಯಿ ಫ್ರಂಟ್ಗೆ. ಆಮೇಲೆ ಗ್ರೂಮೆಟ್ ಸೈಡ್ ಕವರ್ ಅಂದರೆ ಈ ಒಂದು ರಬ್ಬರ್ ಇದೆಯಲ್ಲ, ಅದು ರಬ್ಬರ್ ಬಿದ್ದೋಗಿತ್ತು. ಅದ್ರದ್ದು 400 ರೂಪಾಯಿ ಹಾಕಿದರೆ ಇದೇ 2800 ರೂಪಾಯಿ ಆಗಿತ್ತು. ಆಮೇಲೆ ಕನ್ಸ್ಯೂಮೇಬಲ್ ಚಾರ್ಜಸ್ ಅಂದರೆ ಅದೊಂದು ಡಿಸ್ಕ್ ಪ್ಲೇಟ್ ಇದೆಯಲ್ಲ, ಅದನ್ನು ರಿಪ್ಲೇಸ್ ಮಾಡಿರೋದಕ್ಕೆ 95 ರೂಪಾಯಿ ಹಾಕಿದ್ದಾರೆ. ಕನ್ಸ್ಯೂಮೇಬಲ್ ಚಾರ್ಜಸ್ಸು ಚೈನ್ ಕ್ಲೀನಿಂಗಿಗೆ 118 ರೂಪಾಯಿ. ಆಮೇಲೆ ಇದೇನು ಹಾಕಿದ್ದಾರೆ LABMIS ಅಂತೆ, ಏನೂ ಅರ್ಥ ಆಗ್ತಿಲ್ಲ. ಇದಕ್ಕೆ 256 ರೂಪಾಯಿ ಹಾಕಿದ್ದಾರೆ. ಟೋಟಲ್ಲು 566 ರೂಪಾಯಿ. ಎರಡು ಸೇರಿದ್ರೆ 3441 ರೂಪಾಯಿ ಆಗುತ್ತೆ. ಇಷ್ಟು ನಾನು ಒಂದು ಪೇ ಮಾಡಿದ್ದೆ. ಆಮೇಲೆ ಇದೊಂದು ಟೆಫ್ಲಾನ್ ಕೋಟಿಂಗಿಗೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ಯಾಕೆಂದರೆ ಸ್ವಲ್ಪ ಶೈನಿಂಗ್ ಎಲ್ಲ ಹಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಮಾಡಿಸ್ಕೊಂಡೆ. ನೆಕ್ಸ್ಟು ಫ್ರೀ ಇರುತ್ತಂತೆ, 500 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಈಗ ಮಾಡಿಕೊಡ್ತೀವಿ. ನೆಕ್ಸ್ಟು ಈ ಒಂದು ಸ್ಲಿಪ್ ತಂದರೆ ಅದಕ್ಕೂ ಫ್ರೀ ಇರುತ್ತೆ ಅಂದರು. ಅದಕ್ಕೋಸ್ಕರ ಮಾಡಿಸ್ಕೊಂಡೆ. ಅಂದರೆ ನೀವು ಎಲ್ಲಿ ಮಾಡಿಸಿರ್ತೀರಲ್ಲ ಅದೇ ಶೋರೂಮ್ಗೆ ಹೋಗ್ಬೇಕು ಮಾಡ್ಸೋಕ್ಕೆ. ನೋಡಿ, ಇಷ್ಟು ಒಂದು ಟೋಟಲ್ 3941 ರೂಪಾಯಿ ನನಗೆ ಈ ಒಂದು ಸರ್ವಿಸಲ್ಲಿ ಕಾಸ್ಟ್ ಬಂತು. ಮಿಡಲ್ ಕ್ಲಾಸ್ ಅವರು EMI ಕಟ್ಟೋ ಅಷ್ಟಲ್ಲೇ ಬಿದೋಗಿರ್ತಾರೆ. ಅಂಥದ್ರಲ್ಲಿ ಈ ಥರ ಖರ್ಚುಗಳು 3000-4000 ಸರ್ವಿಸಲ್ಲೇ ಆಗಿಬಿಟ್ರೆ EMIನೇ ಕಟ್ತಾರೋ ಸರ್ವಿಸೇ ಮಾಡಿಸ್ತಾರೋ. ಅದಕ್ಕೆ ಎಷ್ಟೋ ಜನ ಗಾಡಿಗಳನ್ನೇ ಮಾರಕ್ಕೆ ಕೊಡ್ತಾರೆ ತಗೊಂಡು ಒಂದು 5-6 ತಿಂಗಳಲ್ಲಿ. ನೋಡಿದ್ರಲ್ಲ ಈ ಒಂದು ಸರ್ವಿಸಲ್ಲಿ 3rd ಸರ್ವಿಸಲ್ಲಿ ಎಷ್ಟಾಯಿತು ಅಂತ ಅಂದ್ಬಿಟ್ಟು 40-50ಲಂತೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಒಂದು ವೈಬ್ರೇಷನ್ ಇತ್ತು. ಸ್ವಲ್ಪ ರಿಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾನು ಲೋಕಲೆಲ್ಲಾದರೂ ನೋಡಿ ಒಂದು ಡ್ಯಾಂಪ್ನಿಂಗ್ ಶೀಟ್ ಹಾಕ್ಸ್ಬಿಟ್ಟು ಸ್ವಲ್ಪ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನನ್ನದು ಹಳೆ BS4 ಇತ್ತು 220. ಅದರಲ್ಲಿ ಒಳ್ಳೆ ಸಿಕ್ಕಾಪಟ್ಟೆ ಪಿಕಪ್ ಇತ್ತು. ಬಟ್ FI ವರ್ಷನಲ್ಲಿ ನಿಮಗೆ ಆಕ್ಸಿಲರೇಟರ್ ಕೊಟ್ಟರೆ ಸಡನ್ನಾಗಿ ಎತ್ಕೊಳ್ಳಲ್ಲ ಪಿಕಪ್ಪು. ಸ್ವಲ್ಪ ಡಿಲೇ ಅನ್ನೋದು ಕಾಣಿಸುತ್ತೆ ನಿಮಗೆ. ನೋಡ್ಬೋದು ಸ್ವಲ್ಪ ಮಿನಿಮಲಾಗೆ ಕಮ್ಮಿ ಆಗಿದೆ. ಬಟ್ ಮೇಜರ್ ಏನು ರಿಸಾಲ್ವ್ ಆಗಲ್ವಂತೆ. ಅದು ಒಂದು
20-30% ಆದರೂ ಇದ್ದೇ ಇರುತ್ತಂತೆ ವೈಬ್ರೇಷನ್ನು. ಇದೊಂದು ನನಗೆ ಡಿಸಪಾಯಿಂಟ್ ಆಯಿತು. ಸೇರಿಂಗ್ ವರ್ಷನು ಇಷ್ಟಪಟ್ಟು ತೊಗೊಂಡ್ರೆ ನೋಡಿ ಈ ಥರ ಒಂದು ಸ್ವಲ್ಪ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇನ್ನು ಥರ್ಡ್ ಸರ್ವೀಸು ಹೆಂಗನ್ನಿಸ್ತು ಅಂತಂದರೆ, ಈ ಥರ ಸರ್ವಿಸ್ ಬ್ಲಡ್ ಹಾಕೊಂಡೋಯ್ತಾ ಇದ್ದಾರೆ ಸರ್ವಿಸ್ ಸೆಂಟ್ರ್ ಅವರು. ತಿಂಗಳಿಗೆ 15-20 ಸಾವಿರ ಸಂಬಳ ತೊಗೊಳ್ಳೋರು ಎಲ್ಲ ಬಿಟ್ಬಿಟ್ಟು BMTC ಪಾಸ್ ತೊಗೊಂಡು BMTC ಓಡಾಡೋಂಥ ಸಿಚುವೇಶನ್ ಬಂದ್ಬಿಡುತ್ತೆ ಬೆಂಗಳೂರಲ್ಲಿ. ಏನು ನಾರ್ಮಲ್ಲು ಸೆಕೆಂಡ್ ಸರ್ವೀಸು ಥರ್ಡ್ ಸರ್ವೀಸ್ ಏನಿದೆಯಲ್ಲ ಅಷ್ಟೇ, ಬಟ್ ಸ್ವಲ್ಪ ಏನೋ ಒಂದು ಸ್ಮೂತ್ ಅನ್ನೋದು ಫೀಲ್ ಆಗುತ್ತೆ ನಿಮಗೆ ಅಷ್ಟೇ. ಅದು ಬಿಟ್ಟರೆ ಮೇಜರ್ ಏನು ಚೇಂಜಸ್ ಇರೋಲ್ಲ. ಬೆಂಗಳೂರು ಟ್ರಾಫಿಕ್ ಇದು. ಬೆಂಗಳೂರು ಟ್ರಾಫಿಕಲ್ಲಿ 10 ಕಿಲೋಮೀಟ್ರ್ ಹೋಗೋ ಜಾಗದಲ್ಲಿ 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೋದು. ಆ ಪಾರ್ಟಿ ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಏನು ಫ್ರೀಯಾಗಿ ಸಿಕ್ಕಿಲ್ಲ ಅಂದರೂ ಟ್ರಾಫಿಕ್ ಅಂತೂ ಫ್ರೀಯಾಗಿ ಸಿಗುತ್ತೆ. BMTC ಬಸ್ ಅವ್ರು ಫಸ್ಟೇ ಕೇಳಬೇಕಾ, ಲೆಫ್ಟಿಗೆ ಎಳ್ದು ನಿಲ್ಲಿಸ್ಬಿಡ್ತಾರೆ, ಯಾರು ಹೆಂಗಾದರೂ ಹೋಗ್ರಿ ಅಂತ. ಬೇಸಿಗೆಗಾಲ ಬಂದ್ರಂತೂ ಮುಗೀತು. ಮಳೆಗಾಲದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ನಿಂತ್ಕೋಬೋದು. ಬೇಸಿಗೆಗಾಲದಲ್ಲಿ ಹಂಗಲ್ಲ, ಸೂರ್ಯ ಹಂಗೆ ತಲೆ ಮೇಲೆ ತಟ್ತಾ ಇರ್ತಾನೆ. ಆ ಒಂದು ಬಿಸಿಲಿ ನೀವು ಎಲ್ಲರೂ ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಫುಲ್ಲು ಗಾಡಿ ಹೀಟ್ಗೂ, ಆ ಕಡೆಯಿಂದ ಬಸ್ದು ಫುಲ್ಲು ಹೀಟು, ಈ ಕಡೆ ಕಾರ್ ಹೀಟು, ನಿಮ್ಮ ಕಾಲು ಕೆಳಗಡೆ ಬೈಕ್ದು ಇಂಜಿನ್ ಹೀಟು, ಎಲ್ಲ ಹೀಟು ಸೇರಿಸ್ಕೊಂಡು ಹಂಗೆ ಹೊಡಿತಾ ಇರುತ್ತೆ ಸುತ್ತ. ಈ ಒಂದು ಹೀಟ್ ಒಳಗಡೆ ಬೆಂಗಳೂರಲ್ಲಿ ಫೀಲ್ಡ್ ವರ್ಕ್ ಕೆಲಸ ಮಾಡೋರಿಗಂತೂ ಸಿಕ್ಕಾಪಟ್ಟೆ ಕಷ್ಟ. ಈ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಂತೂ ಕೇಳಂಗೆ ಇಲ್ಲ. ಗಾಡಿ ಮೇಲೆ ಕೂತು ಫೈಲ್ಸ್ ಬಂದುಬಿಡುತ್ತೆ. ಆ ರೇಂಜಿಗೆ ಕೆಲಸ ಮಾಡ್ತಾರೆ. ಆರ್ಡ್ರುಗಳನ್ನ ಬೆಳಗ್ಗೆ 12 ಗಂಟೆಗೆ ಲಾಗಿನ್ ಆದರೆ ರಾತ್ರಿ 12 ಗಂಟೆ ಗಂಟ ಮಾಡ್ತಾರೆ. 12 ಅವರ್ಸ್ ಡ್ಯೂಟಿನ ಕೆಲವರು 16 ಅವರ್ಸ್ 20 ಅವರ್ಸ್ ಎಲ್ಲ ಲಾಗಿನ್ ಇರ್ತಾರೆ. ಅವರಂತೂ ದೇವ್ರುಗಳು, ಮನುಷ್ಯರಂತೂ ಅಲ್ಲ. 3-4 ವರ್ಷದ ಕೆಳಗಡೆ ಬಂದಾಗ ಡೆವಲಪ್ಮೆಂಟು ಇರಲಿಲ್ಲ, ಇಷ್ಟೊಂದು ಜನನೂ ಇರ್ತಿರ್ಲಿಲ್ಲ. ನೋಡಿ ಎಷ್ಟೊಂದು ಜನ ದೇವಸ್ಥಾನ ಯಾಕೆ ಕಟ್ತಾರೆ ಅಂತ ಕೇಳ್ತಾರೆ. ದೇವಸ್ಥಾನ ಸುತ್ತಮುತ್ತ ಎಷ್ಟು ಜನ ಒಂದು ವ್ಯಾಪಾರನ ಮಾಡ್ತಾರೆ, ಎಕಾನಮಿ ಯಾವ ಥರ ರನ್ ಆಗುತ್ತೆ ಅಂತ. ಸೇಮ್ ಈ ದೇವಸ್ಥಾನ ರಾಘವೇಂದ್ರ ಮಠ ಇದೆಯಲ್ಲ, ಆ ರೇಂಜ್ಗೆ ಕಟ್ಟಿದ್ದಾರೆ. ಚೆನ್ನಾಗಿದೆ ಪ್ಲೇಸು. ಈ ಒಳಗಡೆ ಹೋದರೆ ಒಂದು ರಾಘವೇಂದ್ರ ಮಠಕ್ಕೆ ಹೋಗಿದ್ದೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ಬಸ್ಸು ಇದೆ 258C ಕಡಬ್ಗೆರೆ ಕ್ರಾಸ್ ಅಂತ ಅಂದ್ಬಿಟ್ಟು ಯಶವಂತಪುರ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.